ಮಕ್ಕಳ ಮುಂದೆ ಇಡುವಂತಹ ಪ್ರಶ್ನೆಗಳನ್ನ ನಾನು ಇವತ್ತು ಪ್ರಾಥಮಿಕ ಶಿಕ್ಷಣ ಸಚಿವರ ಮುಂದೆ ಇಡಬೇಕು ಅಂತ ಇದ್ದೇನೆ. ಅವರಿಗೆ ಕನ್ನಡನೇ ಓದೋಕ್ ಬರಲ್ವಂತೆ. ಅವರು ಸುತ್ತೋಲೆಯನ್ನ ಕನ್ನಡದಲ್ಲಿ ಓದಿದ್ದಕ್ಕೆ ಕಾಂಗ್ರೆಸ್ ಶಾಸಕರೇ ಕಕ್ಕಾಬಿಕ್ಕಿಯಾಗಿ ಹೋಗಿದ್ರು. ದೊಡ್ಡ ರೀತಿಯಲ್ಲಿ ಅದನ್ನು ಸಮರ್ಥನೆ ಮಾಡ್ಕೊತಾರೆ. ಏನ್ರಿ ಇವಾಗ ಕನ್ನಡ ಬರಲ್ಲ ನನಗೆ, ತರಗತಿ ಮಕ್ಕಳು ಪರೀಕ್ಷೆಗೆ ಬರಬೇಕೋ ಬೇಡೋ ಎಂಥ ಗೊಂದಲ ಸೃಷ್ಟಿ ಮಾಡ್ಬಿಟ್ರಿ ನೀವು. ಒಂದಿನ ಪಬ್ಲಿಕ್ ಎಕ್ಸಾಮ್ ಅಂತಾರೆ, ಇನ್ನೊಂದಿನ ಕ್ಲಾಸ್ ಎಕ್ಸಾಮ್ ಅಂತಾರೆ. ಈ ಶಿಕ್ಷಣ ಪದ್ಧತಿಯ ಗುಣಮಟ್ಟವನ್ನು ಇವರು ಹೇಗೆ ಕಾಪಾಡ್ತಾರೆ? ಸಿದ್ದರಾಮಯ್ಯನವರು ಬಹಳ ಗರಂ ಆಗಿದ್ರು. ಯಾರಪ್ಪನ ಮನೆ ಆಸ್ತಿರಿ ಮಾರ್ಕ್ಸ್, ತಮಗೆ ಒಳ್ಳೆ ಹೆಸರು ಬರಬೇಕು ಅನ್ನೋದಷ್ಟೇ ಮುಖ್ಯ ಆಗಿತ್ತು. ಸೊ ಇಂಥ ವ್ಯಕ್ತಿಗಳು ರಾಜ್ಯದ ಶಿಕ್ಷಣ ಮಂತ್ರಿಯಾಗಿ ಇರಬೇಕಾ? ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ, ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಕಾರ್ಯಕಾರಿ ಸಂಪಾದಕ. ಒಂದಷ್ಟು ಪ್ರಶ್ನೆಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಸಾಹಿತಿಗಳು ಯಾರ್ಯಾರು? ಯಾವುದೇ ಒಂದು ಸುತ್ತೋಲೆಯನ್ನು ತಪ್ಪದೆ ನೀವು ಓದಬಲ್ಲಿರಾ? ಕನ್ನಡ ಅಕ್ಷರಮಾಲೆಯನ್ನು ಅ ಐ ಇಂದ ಯಾರವರೆಗೆ ತಪ್ಪಿಲ್ಲದೆ ಹೇಳ್ತೀರಾ? ಇದೇನಿದು? ಈ ಥರದ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪ್ರಾಥಮಿಕ ಶಾಲೆಯ ಮಕ್ಕಳ ಮುಂದೆ ಇಡುವಂಥ ಪ್ರಶ್ನೆಗಳು. ಹೌದು, ಮಕ್ಕಳ ಮುಂದೆ ಇಡುವಂಥ ಪ್ರಶ್ನೆಗಳನ್ನು ನಾನು ಇವತ್ತು ಪ್ರಾಥಮಿಕ ಶಿಕ್ಷಣ ಸಚಿವರ ಮುಂದೆ ಇಡಬೇಕು ಅಂತ ಇದ್ದೇನೆ. ಕಾರಣ ಇಷ್ಟೇ, ಸಚಿವರು ಇತ್ತೀಚೆಗೆ ಸಾಕಷ್ಟು ವಿವಾದಕ್ಕೆ ಒಳಗಾಗಿದ್ದಾರೆ. ಪ್ರಾಥಮಿಕ ಶಿಕ್ಷಣ ಇಲಾಖೆ ಅನ್ನುವಂತಹ ಮಹತ್ವದ ಜವಾಬ್ದಾರಿ ಹೊತ್ತಿರುವಂತಹ ನಮ್ಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಕನ್ನಡನೇ ಓದೋಕೆ ಬರಲ್ವಂತೆ. ಎಂಥ ಮಾದರಿ ಶಿಕ್ಷಣ ಸಚಿವರು ನಮ್ಮ ರಾಜ್ಯದಲ್ಲಿದ್ದಾರೆ ನೋಡಿ. ಅವರು ಶಿಕ್ಷಣ ಸಚಿವರಾದ ಹೊಸದರಲ್ಲೇ ವಿಧಾನಮಂಡಲ ಕಲಾಪದಲ್ಲಿ ಅವರು ಸುತ್ತೋಲೆಯನ್ನು ಕನ್ನಡದಲ್ಲಿ ಓದಿದ್ದಕ್ಕೆ ಕಾಂಗ್ರೆಸ್ ಅಕ್ಕಪಕ್ಕ ಇದ್ದಂತಹ ಕಾಂಗ್ರೆಸ್ ಶಾಸಕರೇ ಕಕ್ಕಾಬಿಕ್ಕಿಯಾಗಿ ಹೋಗಿದ್ದರು. ಮೊನ್ನೆ ಅದನ್ನು ದೊಡ್ಡ ರೀತಿಯಲ್ಲಿ ಅದನ್ನು ಸಮರ್ಥನೆ ಮಾಡ್ಕೋತಾರೆ, ತಾನೇನೋ ಸಾಧನೆ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ. ಏನ್ರಿ ಇವಾಗ ಕನ್ನಡ ಬರಲ್ಲ ನನಗೆ ಅನ್ನುವಂಥದ್ದು. ಸೊ ಇಷ್ಟು ವರ್ಷ ಕರ್ನಾಟಕದಲ್ಲಿ ಜೀವನ ನಡೆಸಿದ್ದೀರಿ, ಕರ್ನಾಟಕದ ಮಣ್ಣಿನಲ್ಲಿ ನಿಮ್ಮ ಬದುಕನ್ನು ಕಟ್ಕೊಂಡಿದ್ದೀರಿ. ಮುಖ್ಯಮಂತ್ರಿ ಬಂಗಾರಪ್ಪನವರ ಪುತ್ರರು ನೀವು. ಕನ್ನಡದ ನೆಲ ಜಲ ಸಂಸ್ಕೃತಿಯ ಬಗ್ಗೆ ಬಂಗಾರಪ್ಪನವರಿಗಿದ್ದಂತಹ ಕಾಳಜಿ ಅಂತಹದ್ದು. ಅವರ ಪುತ್ರರಾಗಿ ನೀವು ನನಗೆ ಕನ್ನಡ ಓದೋಕ್ಕೆ ಬರೋದಿಲ್ಲ ಏನಿವಾಗ ಅನ್ನುವಂತಹ ಉದ್ದಟ್ಟತನದ ಮಾತಾಡೋದು ನಿಜಕ್ಕೂ ನಿಮಗೆ ಶೋಭೆ ತರುವಂಥದ್ದಲ್ಲ ಮಧು ಬಂಗಾರಪ್ಪ ಅವರೇ. ಆಯಿತು, ವೈಯಕ್ತಿಕವಾಗಿ ನಿಮಗೆ ಕನ್ನಡ ಓದಲಿಕ್ಕೆ ಬರೋದಿಲ್ಲ, ಫೈನ್, ಒಪ್ಕೊಳ್ಳೋಣ, ಅದು ನಿಮ್ಮ ವೈಯಕ್ತಿಕವಾದಂಥ ಇದು. ಕನ್ನಡ ಓದಲಿಕ್ಕೆ ಬರದೇ ಇದ್ರಿ ಏನಂತ ನಾನು ಶಿಕ್ಷಣ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸ್ತಿದ್ದೀನಿ ಅಂತ ಧೈರ್ಯವಾಗಿ ಎದೆ ತಟ್ಕೊಂಡು ಹೇಳಬರಲಿರ? ಸಾಧ್ಯ ಇದೆಯಾ ನಿಮಗೆ? ಕಳೆದ ಸಾಲಿನಲ್ಲಿ ಅಂದರೆ ಈ ಸಾಲು 5, 8, 9ನೇ ತರಗತಿ ಮಕ್ಕಳು ಪರೀಕ್ಷೆಗೆ ಬರಬೇಕೋ ಬೇಡವೋ, ಬರೀಬೇಕೋ ಬೇಡವೋ ಎಂಥ ಗೊಂದಲ ಸೃಷ್ಟಿ ಮಾಡಿಬಿಟ್ರಿ ನೀವು. ಆ ಮಕ್ಕಳ ಮನಸ್ಸಿನಲ್ಲಿ ಎಂಥ ಆತಂಕವನ್ನು ಬಿತ್ತುಬಿಟ್ರಿ. ಪೋಷಕರು ಎಷ್ಟು ಮಟ್ಟಿಗೆ ದುಗುಡ ಅನುಭವಿಸಿರಬೇಕು. ಒಂದಿನ ಪಬ್ಲಿಕ್ ಎಕ್ಸಾಮ್ ಅಂತಾರೆ, ಇನ್ನೊಂದು ದಿನ ಕ್ಲಾಸ್ ಎಕ್ಸಾಮ್ ಅಂತಾರೆ. ಅದು ಮಕ್ಕಳ ಭವಿಷ್ಯವನ್ನು ನಿರ್ಧರಿಸುವಂತಹ ಪರೀಕ್ಷೆ ಅನ್ನುವಂಥ ಒಂದು ಮಹತ್ವದ ವಿಚಾರದ ಬಗ್ಗೆ ನಿಮಗೆ ಒಂದು ತೀರ್ಮಾನಕ್ಕೆ ಬರಲಿಕ್ಕಾಗಲಿಲ್ಲ. ನೀವು ಶಿಕ್ಷಣ ಸಚಿವರು. ಆ ಗೊಂದಲದಲ್ಲೇ ಪಾಪ ಮಕ್ಕಳು ಪರೀಕ್ಷೆಯನ್ನು ಬರೆಯೋ ಹಾಗಾಯಿತು. ಆಯಿತು, ಪರೀಕ್ಷೆಯನ್ನೇನೋ ಬರೆದರು. ಈಗ ನೋಡಿ 5, 8, 9ನೇ ತರಗತಿ ಪರೀಕ್ಷೆ ಬರೆದಿದ್ದಾರೆ, ಆದರೆ ಅವರ ರಿಸಲ್ಟನ್ನು ನ್ಯಾಯಾಲಯ ತಡೆ ಹಿಡಿದಿದೆ. ಏನು ಮಾಡಬೇಕು ಮಕ್ಕಳು? ಪಾಪ ಮುಂದಿನ ತರಗತಿಗೆ ಹೋಗೋದು ಹೇಗೆ ಮಕ್ಕಳು? 5ನೇ ತರಗತಿಗೆ ಪಾಸ್ ಆದಮೇಲೆ ಕೆಲವರು ವಸತಿ ಶಾಲೆಗಳಿಗೆ ಸೇರಿಸಬೇಕು ಅಂತ ಅಂದ್ಕೊಂಡಿರ್ತಾರೆ 6ನೇ ಕ್ಲಾಸ್ಗೆ. ಅವರಿಗೆ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ? ರೀಓಪನ್ ಆಗ್ತಾ ಬಂತು, ಬಹುತೇಕ ಶಾಲೆಗಳು ರೀಓಪನ್ ಆಗ್ತಾ ಇವೆ. ನೀವು ಮಾರ್ಕ್ಸೇ ಕೊಟ್ಟಿಲ್ಲ ಮಕ್ಕಳಿಗೆ. ಇಷ್ಟೊಂದು ನಿರ್ಲಜ್ಜತನವನ್ನು ಶಿಕ್ಷಣ ಇಲಾಖೆ ತೋರಿಸ್ತಾ ಇದೆ ಅಂತಂದರೆ, ಇಷ್ಟೊಂದು ಇಷ್ಟೊಂದು ನಿರ್ಲಜ್ಜತನವನ್ನು ಇದುವರೆಗಿನ ಯಾವ ಶಿಕ್ಷಣ ಸಚಿವರು ತೋರಿಸಿರಲಿಲ್ಲ. ಅದು ಮಕ್ಕಳ ಭವಿಷ್ಯದ ವಿಚಾರದಲ್ಲಿ. ಆಯಿತು, ಅದಕ್ಕೆ ನ್ಯಾಯಾಲಯ ತಡೆ ಹಿಡಿದಿದೆ ಅಂತ ಅಂದ್ಕೊಳ್ಳೋಣ, ಓಕೆ. ನೀವು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜೊತೆ ಕೂತ್ಕೊಂಡು ಇಂಥ ಪರಿಸ್ಥಿತಿಯನ್ನು ಮುಂಚೆಯೇ ಇದನ್ನು ಒಂದು ಊಹಿಸಿ ಅದಕ್ಕೆ ಪರಿಹಾರ ಕಂಡುಕೋಬೋದಿತ್ತಲ್ವ? ಮುಂದಾಲೋಚನೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ನಮ್ಮ ಶಿಕ್ಷಣ ಸಚಿವರಿಗೆ. ಮಾತಾಡ್ತಿದ್ರೆ ಇನ್ನೊಬ್ಬರು ಸೈದ್ಧಾಂತಿಕ ಬದ್ಧತೆ ಮೇಲೆ ದೊಡ್ಡ ಭಾಷಣ ಮಾಡೋದು. ಆಯಿತು, ಅದು ಹೋಗಲಿ. ಏನೋ 10th ಮಕ್ಕಳು, ಈಗ ನೆಕ್ಸ್ಟ್ 10th ಮಕ್ಕಳು ಪಾಸಾಗಿದ್ದಾರೆ. ಹೇಗೆ ಪಾಸಾದರು? 73% ಫಲಿತಾಂಶ 10th ಬಂದಿದೆ. ಅದು ಹೇಗೆ ಬಂತು? 20% ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡಿಬಿಟ್ಟಿದ್ದೀನಿ. 1,70,000 ಮಕ್ಕಳನ್ನು ಲೆಕ್ಕ ಹಾಕ್ಕೊಳ್ಳಿ. ಅದು ಗ್ರೇಸ್ ಮಾರ್ಕ್ಸ್ ಹೇಗೆ ಕೊಟ್ಟಿದ್ದೀರಿ ಗೊತ್ತಾ ನೀವು? 35 ಮಾರ್ಕ್ಸು ಪಾಸ್ ಆಗಲಿಕ್ಕೆ ಇರುವಂಥದ್ದು, ಅದನ್ನು 25 ಇಳಿಸ್ಬಿಟ್ರೆ, 25ಕ್ಕೆ ಇಳಿಸಿ ಅದಕ್ಕೆ 20% ಗ್ರೇಸ್ ಮಾರ್ಕ್ಸ್ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, 15, 16, 17 ಮಾರ್ಕ್ಸ್ ತಗೊಂಡವರೆಲ್ಲ ಪಾಸ್ ಆಗಿಬಿಟ್ರು. ಶಿಕ್ಷಣದ ಗುಣಮಟ್ಟವನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ರಿ? ಮೊದಲಿಂದಲೂ ಗ್ರೇಸ್ ಮಾರ್ಕ್ಸ್ ಕೊಡುವಂಥ ಒಂದು ಪದ್ಧತಿ ಇದೆ. ಬಾರ್ಡ್ರಿಗೆ ಬಂದು ಹೋಗುವಂಥ ಮಕ್ಕಳಿಗೆ ನಿರಾಶೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ಪದ್ಧತಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಮೊದಲು ಇದು 5% ಗ್ರೇಸ್ ಮಾರ್ಕ್ಸ್ ಇತ್ತು.
ಕೋವಿಡ್ ಟೈಮಲ್ಲಿ ಇದನ್ನು 10%ಗೆ ಏರಿಸಿದ್ರು. ಈಗ ಇವರು ಯಾವುದೇ ಕಾರಣ ಇಲ್ದಲೆ ಅದನ್ನು 20%ಗೆ ಏರಿಸಿದ್ರು. ಜೊತೆಗೆ 35 ಮಾರ್ಕ್ಸ್ ಇತ್ತಲ್ಲ ಪಾಸಿಂಗ್ ಮಾರ್ಕ್ಸು, ಅದನ್ನೇ ಕೆಳಗೆ ಇಳಿಸ್ಬಿಟ್ರು 25ಕ್ಕೆ. ಇನ್ನು ಎಂಥ ಶಿಕ್ಷಣ ಸಚಿವರು ಇವರು? ಇನ್ನು ಶಿಕ್ಷಣ ಪದ್ಧತಿಯ ಗುಣಮಟ್ಟವನ್ನು ಇವರು ಹೇಗೆ ಕಾಪಾಡ್ತಾರೆ? ಹಾಗಾಗಿ ಸಿದ್ದರಾಮಯ್ಯನವರು ಭಾಳ ಗರಂ ಆಗಿದ್ದರು ನಿನ್ನೆ ಮೀಟಿಂಗ್ನಲ್ಲಿ. ಯಾರನ್ನು ಕೇಳಿ ನೀವು 20% ಗ್ರೇಸ್ ಮಾರ್ಕ್ಸ್ ಕೊಟ್ರಿ ಅಂತ ತರಾಟಕ್ಕೆ ತಗೊಂಡಿದ್ದಾರೆ ಮಧು ಬಂಗಾರಪ್ಪ ಅವರಿಗೆ. ಹೌದು, ಯಾರಪ್ಪನ ಮನೆ ಆಸ್ತಿರಿ ಮಾರ್ಕ್ಸು? ಸಿಕ್ಕಿದಂಗೆ ಹಂಗೆಲ್ಲ ಕೊಡೋಕ್ಕೆ. ಶಿಕ್ಷಣದ ಗುಣಮಟ್ಟ ಏನಾಗಬೇಕು? ನಿಜವಾಗ್ಲೂ ಓದಿರುವಂಥ ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಾಗಬೇಕು? ಒಟ್ಟಾರೆಯಾಗಿ ಆ ಮಾರ್ಕ್ಸನ್ನು ತಗೊಂಡು ಬಂದು ಅವನು ಮುಂದಿನ ದಿನಗಳಲ್ಲಿ ಮುಂದಿನ ತರಗತಿಯಲ್ಲಿ ಹೇಗೆ ತಾನೇ ಪಾಸ್ ಮಾಡೋಕ್ಕೆ ಸಾಧ್ಯ? ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸೋದು ಬಿಟ್ಟು ಪಾಸಿಂಗ್ ಮಾರ್ಕ್ಸ್ನ ಕಡಿಮೆ ಮಾಡಿಬಿಡೋದು, ಅದಕ್ಕೂ ಮತ್ತೆ 20% ಸೇರಿಸ್ಬಿಡೋದು. ಆ 20% ಕೊಡದಲ್ಲೇ ಪಾಸಿಂಗ್ ಮಾರ್ಕ್ಸನ್ನು ಕಡಿಮೆ ಮಾಡ್ದಲ್ಲೇ ಇದ್ದಿದ್ರೆ ಈ ಬಾರಿಯ 10th ರಿಸಲ್ಟು 54% ಬಂದಿರೋದು. ಜನ ಎಲ್ಲ ಕ್ಯಾಕರ್ಸಿ ಉಗಿಯೋರು. ಶಿಕ್ಷಣ ಇಲಾಖೆಗೆ ಕೆಟ್ಟ ಹೆಸರು ಬರೋದು. ಶಿಕ್ಷಣ ಇಲಾಖೆಗೆ ಎಲ್ಲಿ ಕೆಟ್ಟ ಹೆಸರು ಬರುತ್ತೋ ಅನ್ನೋ ಕಾರಣಕ್ಕೆ ಈ ಗ್ರೇಸ್ ಮಾರ್ಕ್ಗಳನ್ನು ಕೊಟ್ಟು ನಾವು ಈ ಬಾರಿ 73% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ, ಶಿಕ್ಷಣ ಇಲಾಖೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀರಿ. ನಿಮಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತ ತಮಗೆ ಒಳ್ಳೆಯ ಹೆಸರು ಬರಬೇಕು ಅನ್ನೋದಷ್ಟೇ ಮುಖ್ಯ ಆಗಿತ್ತು. ಮಧು ಬಂಗಾರಪ್ಪ ಅವರೇ, ಶಿಕ್ಷಣದ ಬಗ್ಗೆ ಕಿಂಚಿತ್ತಾದರೂ ನಿಮಗೆ ಕಾಳಜಿ ಇದ್ದಲ್ಲಿ, ಕಿಂಚಿತ್ತಾದರೂ ಜ್ಞಾನ ಇದ್ದಲ್ಲಿ, ಅದು ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಶಿಕ್ಷಣದ ಬಗ್ಗೆ ನಿಮಗೆ ಜ್ಞಾನ ಇದೆಯೋ, ಈ ಎಲ್ಲ ಘಟನೆಗಳನ್ನು ನೋಡಿದ್ರೆ ಆ ಜ್ಞಾನ ಇದೆಯೋ ಇಲ್ಲವೋ ಅನ್ನುವಂಥ ಒಂದು ದೊಡ್ಡ ಕ್ವಶನ್ ಮಾರ್ಕು ಇಡೀ ರಾಜ್ಯದ ಜನತೆ ಮುಂದಿದೆ. ಇಷ್ಟೆಲ್ಲ ಇರುವಾಗ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ನೀವು ಮಾತಾಡ್ತೀರಿ. ಅದರ ನಯಾ ಪೈಸೆ ನೀವು ಓದ್ಕೊಂಡಿಲ್ಲ. ನೀವು ಮಾತಾಡಿರೋ ರೀತಿಯನ್ನು ನೋಡಿದಾಗ ರಾಷ್ಟ್ರೀಯ ಶಿಕ್ಷಣ ನೀತಿ ಕೇಸರೀಕರಣಗೊಂಡಿದೆ, ಅದು ರಾಜ್ಯದ ಹಿತಾಸಕ್ತಿಗೆ ಮಾರಕವಾಗಿದೆ. ತೋರಿಸಿ ಸ್ವಾಮಿ, ಒಂದೆರಡು ಉದಾಹರಣೆಗಳನ್ನ ಕೊಡಿ ಸ್ವಾಮಿ. ಶಿಕ್ಷಣ ಸಚಿವರಲ್ವಾ ನೀವು? ಬಾಯಿಗೆ ಬಂದಿದ್ದು ಮಾತಾಡುವ ಇದೇನ ನಮ್ಮ ಮಕ್ಕಳು ರೋಲ್ ಮಾಡೆಲ್ ಆಗಿ ತಗೋಬೇಕಾಗಿರುವಂಥದ್ದು ಒಬ್ಬ ಶಿಕ್ಷಣ ಸಚಿವರನ್ನು? ನಾವು ಸ್ಟೇಟ್ ಎಜುಕೇಷನ್ ಪಾಲಿಸಿ ಮಾಡ್ತೀವಿ, ನಮಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಡ, ನಾವು ಮೊದಲ ಸಂಪುಟದಲ್ಲಿ ಅದನ್ನು ಕಿತ್ತು ಬಿಸಾಕ್ತೀವಿ ಅನ್ನುವಂಥ ಮಾತನ್ನು ಭಾಳ ದಿಮಾಕಿನಿಂದ ಮಧು ಬಂಗಾರಪ್ಪ ಅವರು ಹೇಳಿದರು. ಆಯಿತು, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕಿತ್ತು ಹಾಕಿದ್ರು. ಅದರ ಬದಲಾಗಿ ಅಂತಂದ್ರಿ, ನಾವು ರಾಜ್ಯಕ್ಕೆ ಪ್ರತ್ಯೇಕ ಶಿಕ್ಷಣ ನೀತಿಯನ್ನು ತರ್ತೀವಿ, ಅದಕ್ಕೋಸ್ಕರ ಒಂದು ಕಮಿಟಿ ಮಾಡ್ತೀವಿ. ಸೊ ಆ ಕಮಿಟಿಯನ್ನು ಮಾಡಿದ್ರಿ. ಯಾರು ಆ ಕಮಿಟಿ ಅಧ್ಯಕ್ಷರು? ಸುಖದೇವ್ ತೋರಟ್ ಅಂತ ಹೇಳಿ. ಅವರು ಈ ಹಿಂದೆ UGCಯ ನಿರ್ದೇಶಕರಾಗಿದ್ದವರು. ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು, ಇದೇನು ಕರ್ನಾಟಕದ ಶಿಕ್ಷಣ ನೀತಿಯ ಬಗ್ಗೆ ನೀತಿ ನಿಯಮಾವಳಿನ ರೂಪಿಸೋಕೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದಾರಲ್ಲ ಅಂತ ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು. ಯಾಕೆ ಗೊತ್ತಾ? ಅವರು ಕರ್ನಾಟಕದವ್ರು ಅಲ್ವೇ ಅಲ್ಲ, ಅವರು ಮಹಾರಾಷ್ಟ್ರದವರು. ಕರ್ನಾಟಕದ ನೆಲ ಜಲ ಸಂಸ್ಕೃತಿಯನ್ನು ರಕ್ಷಿಸ್ತೀವಿ, ಮಕ್ಕಳಲ್ಲಿ ರಾಜ್ಯದ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಮೂಡುವಂತೆ ಮಾಡ್ತೀವಿ ಅಂತೆಲ್ಲ ಭಾಷಣ ಹೊಡೆದು ರಾಜ್ಯ ಶಿಕ್ಷಣ ನೀತಿಯ ರೂಪಿಸುವಂತಹ ಕಮಿಟಿಗೆ ಮಹಾರಾಷ್ಟ್ರದವ್ರನ್ನ ನೀವು ಚೇರ್ಮನ್ ಆಗಿ ಮಾಡಿದ್ದೀರಿ. ಕೊನೆಗೆ ಅದು ಏನಾಗಿದೆ ಅಂತ ಇದುವರೆಗೂ ಗೊತ್ತಾಗಿಲ್ಲ. ಅದೇನು ಶಿಕ್ಷಣ ನೀತಿ ಅಂತಿಮವಾಯ್ತಾ ಇಲ್ವಾ ಒಂದು ಗೊತ್ತಾಗಿಲ್ಲ. ಸಿದ್ದರಾಮಯ್ಯನವರು ಅದೇ ಕಾರಣಕ್ಕೆ ನಿನ್ನೆ ಮಧು ಬಂಗಾರಪ್ಪ ಅವ್ರ ವಿರುದ್ಧ ಭಾರಿ ಕೂಗಾಟ ನಡೆಸಿದ್ರು ಅನ್ನುವಂಥ ವರದಿಗಳು ಬರ್ತಾಯಿವೆ. ಸೊ ಇಂಥ ವ್ಯಕ್ತಿಗಳು ರಾಜ್ಯದ ಶಿಕ್ಷಣ ಮಂತ್ರಿಯಾಗಿ ಇರಬೇಕಾ? ಇದು ಇವತ್ತು ರಾಜ್ಯದ ಕೋಟ್ಯಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಕೇಳ್ತಾ ಇರುವಂತಹ ಪ್ರಶ್ನೆ.